ರಾಜ್ಯ ರಾಜಕಾರಣ ಬಗ್ಗೆ ಹೇಳೋದಾದ್ರೆ 2024 ಈಗ ರಾಜ್ಯ ರಾಜಕಾರಣ ಅಂತ ಹೇಳಿದ್ರಿ ನೀವು. ನಾವು ಜ್ಯೋತಿಷ್ಯರು ಸೂರ್ಯನಿಂದ ರಾಜರು ಅಂತ ಹೇಳಿದೆ. ನವಗ್ರಹಕ್ಕೆ ರಾಜನು ಸೂರ್ಯನು. ಸೊ ಸೂರ್ಯನು ಬಲವಾಗಿದ್ದರೆ, ಯಾವ ರಾಜರ ಒಂದು ದಶೆಯಲ್ಲಿ ಚೆನ್ನಾಗಿದ್ದರೆ ಆ ರಾಜರಿಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ಆದ ಕಾರಣ ಎರಡೂ ಲೆಕ್ಕ ತಗೊಳ್ತೀನಿ ನಾನು. ಅಂದರೆ ನಿಮ್ಮ ಸ್ಟೇಟ್ ವೈಸು ದೇಶದ ಪ್ರಕಾರ ದೊಡ್ಡ ಪರಿವರ್ತನೆ ಮಾರ್ಚ್ ಏಪ್ರಿಲಲ್ಲಿ ಕಾಣಿಸ್ತಾ ಇದೆ. ಅದು ಇಂಥ ರಾಜರಂತ ಹೇಳೋಕ್ಕಾಗಲ್ಲ. ಈಗ ನಮ್ಮ ಮುಖ್ಯಮಂತ್ರಿ ಅಂತ ನಾವು ಹೇಳೋಕ್ಕಾಗಲ್ಲ. ಅದು ಮಹಾರಾಷ್ಟ್ರ ಮುಖ್ಯಮಂತ್ರಿ ಆಗಿರ್ಬೋದು, ಎಷ್ಟು ಮುಖ್ಯಮಂತ್ರಿ ನಮ್ಮ ಸ್ಟೇಟ್ಗಳಿಲ್ಲ, ಅಥವಾ ಇಡೀ ಭೂಲೋಕನೇ ತಗೊಳ್ಳಿ. ರಾಜರು ಅಂದರೆ ಅಲ್ಲೂ ರಾಜರು, ಅಮೆರಿಕಲ್ಲೂ ರಾಜರು ಇದ್ದಾರೆ, ಲಂಡನ್. ಸೊ ಇಲ್ಲಿ ನಮಗೆ ಸಂಕಟ ಮಾರ್ಚ್ ಏಪ್ರಿಲ್ ಕಾಣಿಸ್ತು. ಮಾರ್ಚ್ ಏಪ್ರಿಲ್ ಏನೋ ಒಂದು, ಯಾಕಂದರೆ 2 ಗ್ರಹಣಗಳಿದೆ, ಕಾರಣ ಇದೆ. ಸುಮ್ಮನೆ ನಾವು ಭವಿಷ್ಯ ಹೇಳೋಕ್ಕಾಗಲ್ಲ. ಆ ಸಮಯದಲ್ಲಿ ಸ್ವಲ್ಪ ಪೂಜೆಗಳು ಜಾಸ್ತಿ ಮಾಡೋದು, ಆವಾಗ ತೊಂದರೆಗಳು ಆಗಲ್ಲ. ಈಗ ಇಲ್ಲಿ ಸಿದ್ದರಾಮಯ್ಯವರು ಆಡಳಿತ ಚುಕ್ಕಾಣಿ ಹಿಡಿದಿದ್ದಾರೆ, ಅಂದರೆ ಮುಖ್ಯಮಂತ್ರಿಗಳಾಗಿ. ಈಗ ಇನ್ನೂ ಕೆಲವರು ಆ ರೇಸ್ನಲ್ಲಿದ್ದಾರೆ. ಅದೇನಾದರೂ ಅಲ್ಲಲ್ಲ ಕಲ್ಲಲ್ಲ ಆಗುವಂಥ ಸ್ಥಿತಿ ಇದೆಯಾ ಅಂತ? ಅಲ್ಲೂ ನೋಡಿ, ರಾಜ್ಯ ನಂತರ ಇಲ್ಲಿ ಹಲವು ಚಿಕ್ಕ ಚಿಕ್ಕ ಸಂಕಟಗಳು ಬಂದೇ ಬರ್ತದೆ. ಸಿದ್ದರಾಮಯ್ಯನವ್ರಿಗೂ ಒಳ್ಳೆಯ ಅನುಭವ ಇದೆ, ಆದರೆ ಅವ್ರಿಗೆ ಜಾತಕದಲ್ಲಿ ಡಬಲ್ ರಾಜಯೋಗ ಇದೆ. ಇಲ್ಲ 2ನೇ ಸಲ ಮುಖ್ಯಮಂತ್ರಿ ಆಗ್ತಿದ್ರಾ, ಅದೊಂದು ವಿಷಯ ಕಣ್ಣಿಗೆ ಕಾಣಿಸಿದೆ. ಈಗ ಜ್ಯೋತಿಷ್ಯ ಬೇಕಿಲ್ಲ ಅಲ್ಲಿ. ಒಂದು ಸಲ ಈಗ ಉದಾಹರಣೆ ಕೊಡ್ತೀನಿ. JH ಪಾಟೀಲ್ ಆಗಲಿ, ವೀರೇಂದ್ರ ಪಾಟೀಲ್ 2 ವರ್ಷಕ್ಕೆ ಮುಖ್ಯಮಂತ್ರಿ ಹೋಗೋದು. ದೇವರಾಜ ಅರಸು ನಂತರ ನಮ್ಮ ಸಿದ್ದರಾಮಯ್ಯನವ್ರಿಗೆ ಇದು ಇಷ್ಟು ಜನಗಳು ವೋಟ್ ಹಾಕಿ ಬರ್ತಾರೆ ಅಂತ ಯಾರು ಸ್ವಪ್ನ ಜ್ಯೋತಿಷರು ಸಹ ಎಕ್ಸ್ಪೆಕ್ಟ್ ಮಾಡಿಲ್ಲ. ಸತ್ಯ ಹೇಳಬೇಕು, ನಾವು ಲೆಕ್ಕ ಆಗ್ತಾ ಇರ್ತೀವಿ ನಾವು. ಯಾಕಂದರೆ ಅವ್ರದ್ದು ರಾಜಯೋಗ ಇದೆ. ಸಂಕಟಗಳು ಬರ್ತಾ ಇರ್ತದೆ. ರಾಜರಿಗೆ ಸಂಕಟ ಸಹಜ, ಅದರಲ್ಲಿ ಅನುಮಾನ ಪಡಬೇಡಿ. ಏನು ಸಂಕಟ ಅಪ್ಪ ಅಂದರೆ, ಈ ಮಾರ್ಚ್ ಮತ್ತು ಏಪ್ರಿಲಲ್ಲಿ 2 ಗ್ರಹಣಗಳಿರೋ ಕಾರಣ ಅದು ಹಲವು ಪೂಜೆಗಳು ಮಾಡೋದ್ರಿಂದ ಪಾರಾಗ್ಬಿಡುತ್ತೆ. ಆದರೆ ಸಂಕಟಗಳು ಕಾಣಿಸ್ತಾ ಇದೆ. ಅದು ತಪ್ಪಿದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಇದು ಸೆಂಟರ್ಗೂ ಅಪ್ಲಿಕಬಲ್ ಆಗುತ್ತೆ. ಪುನಃ ನೀವು ಸ್ಟೇಟ್ಗೂ ಯಾಕಂದರೆ ರಾಜರು ಅಲ್ಲೂ ಇದ್ದಾರಲ್ಲ. ನೋಡಿ, ನಮಗೆ ಸೀಮಿತ ಜ್ಞಾನ, ಜ್ಯೋತಿಷ ಜ್ಞಾನ ಇದೆ, ಅದನ್ನು ನಮ್ಮ ಸೀಮಿತ. ನಾವು ಸುಮ್ಮನೆ ಜಾಸ್ತಿ ಏನೇನೋ ಹೇಳಿಬಿಟ್ರೆ, ಯಾಕೆ ಇಷ್ಟು ವರ್ಷ ನಾನು ಭಾಳ ಯೋಚನೆ ಮಾಡೇ ಭವಿಷ್ಯವಾಣಿ ಮಾಡಿದ್ದೀವಿ, ಸುಮ್ಮನೆ ಹೇಳಬಾರ್ದು. ಸೊ ರಾಜರು ಅಂದರೆ ಬರೀ ನಮ್ಮ ಸ್ಟೇಟ್ ತಗೊಳ್ಬೇಡಿ ದಯವಿಟ್ಟು. ಇಡೀ ಭಾರತಕ್ಕೂ ತಗೊಳ್ಳಿ, ಚೈನಾನೂ ತಗೊಳ್ಳಿ, ಪಾಕಿಸ್ತಾನನೂ ಬರಲಿ, ಇಡೀ ಭೂಲೋಕ ತಗೊಳ್ಳಿ, ರಾಜರಿಗೆ ಸಂಕಟ ಅಂದ್ವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.